ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊನ್ನೆನೂ ವಿಡಿಯೋ ನೋಡಿ ಎಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕಮೆಂಟ್ ಮಾಡಿದ್ದೀರಾ. ಅದ್ರಾಗ ನನ್ನ ಫ್ರೆಂಡ್ ಅಶ್ವಿನಿ, ಅವಳು ಕೂಡ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ಯಾಳ. ಆ ಕೇಳೋಣ ಒಂಥರ ಧೈರ್ಯ ಬಂದ ಆ ವಿಡಿಯೋ ಮಾಡಿದ್ದೆ ನಾನು. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಏನಪ್ಪ ಅಂದರೆ ಗುರುವಾರದ ಮಾರ್ಗಶಿರ ಗುರುವಾರದ ಇವಾಗಿನ ವ್ರತ ಯಾರ್ಯಾರು ಮಾಡತ್ತೀರಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಮೇಕೆ ಮರಿಗಳೆಲ್ಲ ಆಟ ಆಡತ್ತವ, ಸೌಂಡ್ ಬರತ್ತೈತಿ, ಏನು ಅನ್ಕೋಬೇಡ್ರಿ. ಇವತ್ತು ಒಂದು ವಿಷಯನ ತಲುಪಿಸೋದಿತ್ತು. ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡಿದ್ದೆ. ಅವರು ರಾಯರ ಬಗ್ಗೆ ಯಾವಾಗಲೂ ಮಾತಾಡೋಕ್ಕೆ ನಂಗೆ ಕಾಲ್ ಮಾಡಿರ್ತಾರೆ, ಬೆಂಗಳೂರವರ ಪವಿತ್ರ ಸಿಸ್ಟ್ರ. ಸೊ ನೀವು ನಾನು ಹೇಳಿದ್ದೆ ಒಂದು ಹಿಂಗೆ ಪ್ರಾಪರ್ಟಿದ ನಮ್ಗೆ ರಾಯರು ಬಂದ ಬಳಕೆಲ್ಲ ಚಲೋ ಆಗೈತಿ ಅಂಥೇಳಿ. ಸೊ ನೀವು ಯಾವತ್ತು ವಿಡಿಯೋದಾಗ ಶೇರೇ ಮಾಡಿರಲಿಲ್ಲ. ಯಾಕಂದ್ರೆ ಇಲ್ಲಿದ ಹೀಗೆಲ್ಲ ಇಷ್ಟೊಂದೆಲ್ಲ ಅಂತ ಹೇಳೋಣ, ಜನ ನಂಬಂಗಿಲ್ಲ, ಏನಾರು ಅಂತಾರಂತ ಹೇಳಿಲ್ಲ ಅಂತ ಹೇಳಿದೆ. ಇಲ್ಲ, ನೀವು ಅದನ್ನು ಶೇರ್ ಮಾಡಿರಿ, ಎಲ್ಲರಿಗೂ ಗೊತ್ತಾಗಲಿ ಅಂತ ಅಂದರು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಾಗ ಅದ್ರ ಬಗ್ಗೆ ಹೇಳಾಕತ್ತೀನಿ. ಒಂದು 40 ಲಕ್ಷದ ಅನ್ನಿಸ್ತೈತಿ. ಒಂದು ಆಲ್ಮೋಸ್ಟ್ ಇವಾಗ ಎಲ್ಲ ಒಂದು 70 ರಿಂದ 80 ಲಕ್ಷ ನಮ್ಮ ಕಡೆ ಒಂದು ಎಕರೆಗೆ ಪ್ರಾಪರ್ಟಿ ಮಾರಾಟ ಆಕ್ಕವ. ಸೊ ಹಾಗಾಗಿ ನಮ್ಗೆ ಸೇರಬೇಕಾಗಿರೋದು ಒಂದು ಇಷ್ಟು ಹೊಲ ಇತ್ತು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೇನಂತ. ಇವತ್ತು ಯಾರು ನನ್ನ ವಿಡಿಯೋ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ, ಹಂಗೆ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿರಿ. ಏನಾಗಿತ್ತು ಅಂದ್ರೆ ನಮ್ಮ ಮಾಮಾರಿಗೆ ಅವ್ರ ಮಾಮಾರ ಹೊಲ ಹಚ್ಚಿದ್ದ. ಸೊ ಹಾಗಾಗಿ ಅದು ಅವ್ರು ಹಚ್ಚೋಕ್ಕಿಂತ ಮುಂಚೆನೇ ಸ್ವಲ್ಪ ಕಿನಾಲ್ ದೊಡ್ಡದಾಗಿ ಕಿನಾಲ್ ಐತೆಲ್ಲ ನಮ್ದು. ಹಾಗಾಗಿ ಕಿನಾಲ್ದಾಗೆಲ್ಲ ಹೋಗ್ಬಿಟ್ಟಿತ್ತು. ಅಲ್ಲಿ ಎಷ್ಟೊಂದು ನಮ್ಮದು ಜಾಗ ಹೋಗ್ಬಿಟ್ಟೈತಿ. ಕಿನಾಲ್ ಅಂದ್ರೆ ತುಂಬ ದೊಡ್ಡ ಕಿನಾಲ ಐತಿ. ಸೊ ಇನ್ನು ಮುಂದಿನ ವಿಡಿಯೋಗಳದಾಗ ತೋರಿಸ್ತೇನಂತ. ಹಾಗಾಗಿ ಅಲ್ಲಿ ಹೋಗೋಣ ನಾವು. ಏನಂದ್ರೆ ಅದು ಏನೂ ಮಾಡಿದ್ದೇ ಇಲ್ಲ ಚೆನ್ನಾಗಿ. ಅಷ್ಟೊಂದು ಅಂದ್ರೆ ಈ ಕಡೆ ಎಲ್ಲ ಚೆನ್ನಾಗಿ ಬೆಳೆ ಬರ್ತಿತ್ತಲ್ಲ, ಅಷ್ಟೇ ಯಾಕೆ ಅಷ್ಟು ತಲೆ ಕೆಡಿಸ್ಕೋಬೇಕಂತ ಏನು ಮಾಡಿದ್ರು. ಮತ್ತು ಒಂದಿಷ್ಟು ಅದರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಸಿಗುವಲ್ಲಾಗಿದ್ದು ಅವಾಗಿಂದ ಅವ್ರು ಎಷ್ಟು ಟ್ರೈ ಮಾಡ್ಯಾರ. ನಮ್ಮ ಮಾಮ, ನಮ್ಮ ಎಲ್ಲ ರಿಲೇಷನ್ ಒಂದಿಷ್ಟು ಟ್ರೈ ಮಾಡ್ಯಾರ. ಅದನ್ನು ಹೆಂಗಾದ್ರೂ ಮಾಡಿ ನಮ್ದು ಎಷ್ಟೈತೆ ಅಷ್ಟು ನಾವು ಕರೆಕ್ಟಾಗಿ ಮಾಡ್ಕೋಬೇಕಂಥೇಳಿ. ಅದಕ್ಕಂಥೇಳಿ ಒಂದಿಷ್ಟು ಕರೆಕ್ಟಾಗಿ ಇರಬೇಕಾಗತ್ತೆ ಡಾಕ್ಯುಮೆಂಟ್ಸ. ಹಾಗೆಲ್ಲ ಒಟ್ಟು ಸಿಕ್ಕಿರಲಿಲ್ಲ. ಆಮೇಲೆ ಎಷ್ಟು ಮಾಡಿಸ್ಬೇಕಂತ ಪ್ರಯತ್ನ ಪಟ್ಟರು ಆಗಿರಲಿಲ್ಲ ಇಲ್ಲಿ ತನಕನೂ. ಅದೇನಾಯ್ತು ಅಂದ್ರೆ ನಾವು ಇವಾಗ ಸೊ ಕರೆಕ್ಟಾಗಿ ಮಾಡ್ಕೋಬೇಕಂಥೇಳಿ ಪ್ರಯತ್ನ ಪಡಾತಿದ್ರು. ಅದರೊಳಗೆಲ್ಲ ಸರಿಯಾಗಿ ಆಗಬೇಕಾದ್ರೆ ಒಂದು 2 ವರ್ಷನ ಆತನು ಕಂಟಿನ್ಯೂ ಸತತ ಪರಿಶ್ರಮದಿಂದ ಇವಾಗ ನಮ್ದಂತ ಇರುವಂಥ ಹೊಲ ನಮ್ದು ಬೇರೆ ಕಡೆ ಕಿನಾಲಿಂದ ದಾಟಿ ಬೇರೆ ಮುಂದೆ ಮತ್ತು ನಮ್ಗೆ ಒಂದು ಅರ್ಧ ಎಕರೆ ಆಗುವಷ್ಟು ನೆಲ ಬಂದೈತಿ. ಅಂದ್ರೆ ಅದೊಂದು ಮಿನಿಮಮ್ ಒಂದು ಕಡಿಮೆ ಅಂದ್ರೂ ಒಂದು 30-40 ಲಕ್ಷದ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಅಷ್ಟು ದುಡ್ಡು ಹಾಕಿ ತೊಗೊಳ್ಳೋ ಅಷ್ಟು ಶಕ್ತಿ ಏನಿರಲಿಲ್ಲ. ಬಟ್ ದೇವ್ರು ನಮ್ದು ಅನ್ನೋದನ್ನು ನಮ್ಗೆ ಕೊಡಿಸ್ಕೊಟ್ಟಾರ. ಸೊ ಹಾಗಾಗಿ ಅದ್ರ ಬಗ್ಗೆ ಅವ್ರ ಹತ್ರ ಶೇರ್ ಮಾಡಿರಿ, ಒಳ್ಳೇದಾಗೈತಿ. ರಾಯರಿಂದ ಇಷ್ಟೆಲ್ಲ ಬದಲಾವಣೆ ಅಂದ್ರೆ ಅವ್ರು ಕೇಳಿದ್ದೇನು ದೊಡ್ಡ ಬದಲಾವಣೆ ಅಂದ್ರೆ ಒಂದು ನಂಬಕ್ಕಾಗಂಗಿಲ್ಲ. ಅವರಿಂದ ಇಷ್ಟೊಂದು ಹೀಗೆಲ್ಲ ಆಯಿತು ಅಂತನ ಊಹೆನೂ ಮಾಡ್ಕೊಳಕ್ಕಾಗಂಗಿಲ್ಲ. ಅಂಥದ್ದೊಂದು ಏನಾದರೂ ಒಂದು ಬದಲಾವಣೆ ನಿಮ್ಮಲ್ಲಿ ಆಗಿದ್ರೆ ರಾಯರಿಂದ ಅಂಥದ್ದೊಂದು ಏನಾರು ಹೇಳ್ರಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ಇದ್ರ ಬಗ್ಗೆ ತಿಳಿಸ್ಕೊಡೋದು ತುಂಬ ಖುಷಿ ಐತಿ, ಹೆಮ್ಮೆ ಐತಿ. ರಾಯರಿಂದ ಹೀಗೆಲ್ಲ ಆಯ್ತಂತ. ಇಷ್ಟು ವರ್ಷಗಳಿಂದ ಆಗದೆ ಇರೋದು ಇವಾಗ ನಮ್ಮ ರಾಯರು ನಮ್ಮ ಮನೆಗೆ ಬಂದ ಬಳಿಕ ತುಂಬ ಬದಲಾವಣೆಗಳನ್ನ ಮಾಡ್ಯಾರ, ಒಳ್ಳೇದು ಮಾಡ್ಯಾರ. ಖುಷಿ ಐತಿ, ಹೆಮ್ಮೆಯಿಂದ ಹೇಳ್ಕೊಬೋದು ರಾಯರಿಂದ ಎಲ್ಲವೂ ಒಳ್ಳೇದಾಕೈತೆ ಅಂತ. ಸೊ ನೀವು ಕೂಡ ರಾಯರ ಸೇವೆ ಮಾಡಿ. ಮಾರ್ಗಶಿರ ಗುರುವಾರದ ವ್ರತ ಯಾರು ಮಾಡ್ತೀರಿ ಎಲ್ರಿಗೂ ಒಳ್ಳೇದಾಗಲಿ. ಮುಂದೂ ಬರೀ ಈ ಮಾರ್ಗಶಿರ ಗುರುವಾರ ಅಷ್ಟೇ ಅಲ್ಲ, ಪ್ರತಿ ಗುರುವಾರನೂ ಪ್ರತಿ ದಿನಾನೂ ಭಕ್ತಿಯಿಂದ ಕೈ ಮುಗಿರಿ. ಖಂಡಿತ ಹೌದು ನೋಡ್ರಿ, ಅಲ್ಲಿ ಲೊಚ್ಚು ಕೂಡ ಆಗ್ತೈತಿ. ಖಂಡಿತ ಒಳ್ಳೇದು ಮಾಡ್ತಾರೆ ರಾಯರಂತಲೇ ಹೇಳ್ತೀನಿ. ಸೊ ಇಷ್ಟ ತಿಳಿಸ್ಬೇಕಾಗಿತ್ತು. ನಾಳೆ ಗುರುವಾರ ಅಲ್ವಾ, ವಿಶೇಷವಾಗಿ ಪೂಜೆಯೊಂದಿಗೆ ಮತ್ತು ನಾಳೆ ನಿಮಗೆ ಸಿಗ್ತಾನಂತ ವ್ರತ ಅಂದ್ರೆ ನಾನು ಪೂಜೆ ಮಾಡತ್ತೀನಿ. ಸೊ ಹೆಂಗೆ ಇರುತ್ತೆ ನನ್ನ ಪೂಜೆ ಅಂಥೇಳಿ ಅದ್ರ ಜೊತೆಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾನು ಮದ್ವೆಗೆ ಹೋಗಿದ್ದೆ, ಹಾಗಾಗಿ ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಚಾಲೂ ಮಾಡ್ಕೊಂಡಿದ್ದೆ, ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದನ್ನು ಒಂದು ತಿಳಿಸ್ಬೇಕಂತೇಳಿ ಇವಾಗ ನೈಟಲ್ಲಿ ವಿಡಿಯೋ ಮಾಡಾಕತ್ತೀನಿ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಲಾಗ್ಸ್ ನಾಳೆಗೆ ಹಾಕ್ತೇನಂತ, ರಾಯರ ಪೂಜೆ ಹೆಂಗೆ ಮಾಡ್ತೀನಿ, ಹೆಂಗಿರುತ್ತೆ ಅಂಥೇಳಿ. ಸೊ ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ. ಆದಷ್ಟು ಸಪೋರ್ಟ್ ಮಾಡಿ.